ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಮಾರ್ಚ್ ತಿಂಗಳಿನ ತುಲಾರಾಶಿಯ ಒಂದು ಶುಭ ಫಲದ ಬಗ್ಗೆ ನೋಡೋಣ. ಅಂದರೆ ಸಮಾಜದಲ್ಲಿ ಹೆಚ್ಚು ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೆಯುತ್ತಿರುವ ಈ ತುಲಾರಾಶಿಯವರು ಪ್ರೀತಿ ವಿಶ್ವಾಸದಿಂದಲೇ ಅನೇಕ ಕೆಲಸಗಳನ್ನು ಸಾಧಿಸುತ್ತಾರೆ. ತುಲಾರಾಶಿಯ ಅಧಿಪತಿ ಮೀನರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ತುಲಾರಾಶಿಯವರಿಗೆ ರಾಜಯೋಗ ಸಿಕ್ಕಿದೆ. ತುಲಾರಾಶಿಗೆ 9ನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ಎಲ್ಲ ವಿಷಯಗಳು ಚುರುಕಾಗಿ ನಡೆಯುತ್ತದೆ. ತುಲಾರಾಶಿಗೆ 8ನೇ ಸ್ಥಾನದಲ್ಲಿ ಗುರು ಇರುವ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ಗಮನವಿರಲಿ. ತುಲಾರಾಶಿಗೆ ಈ ತಿಂಗಳು ಜಯ ಕೊಡುವಂತಹ ತಿಂಗಳಾಗಿರುವ ವೇಳೆ ಎಲ್ಲ ಕೆಲಸ ಕಾರ್ಯಗಳನ್ನು ಶುಭವಾಗಿ ಮಾಡಿ ಮುಗಿಸುವಂತಹ ಎಲ್ಲ ಸಂದರ್ಭಗಳು ಉತ್ತಮವಾಗಿರುತ್ತದೆ. ತುಲಾರಾಶಿಗೆ 6ನೇ ಅಧಿಪತಿ ಶುಕ್ರನೊಂದಿಗೆ ರಾಹು ಇರುವ ಕಾರಣ ಶತ್ರುಗಳನ್ನು ಧ್ವಂಸ ಮಾಡಿ ಹೆಚ್ಚು ಲಾಭ ಪಡೆಯುತ್ತಾರೆ. ತುಲಾರಾಶಿಗೆ ಅದೃಷ್ಟವಾದ ದೇವರು ಲಕ್ಷ್ಮಿ, ಅದೃಷ್ಟವಾದ ಬಣ್ಣ ಹಸಿರು, ಅದೃಷ್ಟವಾದ ಸಂಖ್ಯೆ 3, ಅದೃಷ್ಟವಾದ ವಾರ ಶುಕ್ರವಾರ. ಪರಿಹಾರ: ಹಸುವಿಗೆ ಆಹಾರ ಕೊಡುವುದರ ಮೂಲಕ ತುಲಾರಾಶಿಯವರು ತನ್ನ ಎಲ್ಲ ಒಂದು ಕಷ್ಟಕಾಲವನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿರುತ್ತದೆ. ಇದರಿಂದ ಹೆಚ್ಚು ಲಾಭವನ್ನು ಪಡೆಯಿರಿ ಅಂತ ಕೇಳಿಕೊಳ್ಳುತ್ತೇನೆ. ನಮಸ್ತೆ. If you like the video, please like, share and subscribe the channel. Thank you.